ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಸ್ರೇಲ್ ಮತ್ತು ಇರಾನ್ ನಡುವೆ ಮಹಾಯುದ್ಧವೇ ನಡೀತಿದೆ. ಇಸ್ರೇಲ್ ಇರಾನ್ ಒಳಗೆ ನುಗ್ಗಿ ಹೊಡಿತಿದೆ. ಇಡೀ ವಿಶ್ವವೇ ಈ ದೇಶಗಳ ನಡುವಿನ ಯುದ್ಧದ ಬಗ್ಗೆ ತಲೆ ಕೆಡಿಸಿಕೊಂಡಿವೆ. ಇಸ್ಲಾಂ ರಾಷ್ಟ್ರಗಳು ಇಸ್ರೇಲ್ ಮೇಲೆ ಮುಗಿಬಿದ್ದಿರೋದು ಯಾಕೆ? ಪವಿತ್ರ ಕ್ಷೇತ್ರವಾಗಿದ್ದ ಜೆರುಸಲೆಂಗಾಗಿ ಯಾಕಿಷ್ಟು ಹೋರಾಟ? ಯಹೂದಿ, ಮುಸ್ಲಿಂ, ಕ್ರೈಸ್ತರ ಮೂಲ ಒಂದೇ ಆಗಿದ್ರೂ ಪರಸ್ಪರ ಹೊಡೆದಾಡ್ತಿರೋದಾದ್ರೂ ಯಾಕೆ? ಭಾರತದ ಮಿತ್ರ ರಾಷ್ಟ್ರವಾಗಿದ್ದು ಹೇಗೆ ಇಸ್ರೇಲ್? ಅಷ್ಟಕ್ಕೂ ಇಸ್ರೇಲ್ ಹುಟ್ಟಿನ ಹಿಂದಿನ ರೋಚಕ ಸ್ಟೋರಿ ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಹಿನಿಯ ಎಲ್ಲ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ. ಇಸ್ರೇಲ್ ವಿಶ್ವದ ಅತ್ಯಂತ ಸಣ್ಣ ದೇಶ, ಆದರೆ ಸೇನೆ ವಿಚಾರಕ್ಕೆ ಬಂದರೆ ಅತ್ಯಂತ ಬಲಿಷ್ಠ ದೇಶ. ಅಮೆರಿಕ, ಪಾಕಿಸ್ತಾನ್, ಇರಾನ್, ರಷ್ಯಾದಂತಹ ದೇಶಗಳೇ ಇಸ್ರೇಲ್ ಸೇನಾ ತಾಕತ್ತಿನ ಮುಂದೆ ಮಂಡಿಯೂರುತ್ತೆ. 1948ರ ಮೇ 15ರಂದು ಇಸ್ರೇಲ್ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತ್ತು. ಅಲ್ಲಿವರೆಗೂ ಭಾರತದಂತೆ ಇಸ್ರೇಲ್ ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಪಶ್ಚಿಮ ಏಷ್ಯಾದ ದೇಶವಾಗಿರೋ ಇಸ್ರೇಲ್ ಪೂರ್ವಕ್ಕೆ ಸಿರಿಯಾ ಮತ್ತು ಜಾರ್ಡನ್, ಉತ್ತರಕ್ಕೆ ಲೆಬನನ್, ನೈಋತ್ಯಕ್ಕೆ ಸಂಯುಕ್ತ ಅರಬ್ ಗಣರಾಜ್ಯ ಈಜಿಪ್ಟ್ ಜೊತೆಗೆ ದೇಶದ ಗಡಿಗಳನ್ನು ಹಂಚಿಕೊಂಡಿದೆ. ಯಹೂದಿಗಳ ಏಕೈಕ ದೇಶವಾಗಿರೋ ಇಸ್ರೇಲ್ ಮುಸ್ಲಿಂ ರಾಷ್ಟ್ರವಾಗಿರೋ ಇರಾನ್ ವಿರುದ್ಧ ಸಮರ ಸಾರಿದ್ಯಾಕೆ? ಯಹೂದಿ, ಮುಸ್ಲಿಂ, ಕ್ರೈಸ್ತರ ಮೂಲ ಒಂದೇ ಆಗಿದ್ರೂ ಪರಸ್ಪರ ಹೊಡೆದಾಡ್ಕೊಳ್ತಾ ಇರೋದು ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಯಹೂದಿ, ಮುಸ್ಲಿಮರ ಮೂಲ ಒಂದೇ. ಯಹೂದಿ, ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ರ ಮೂಲ ಒಂದೇ. ಇಸ್ರೇಲ್ನ ಯಹೂದಿಗಳನ್ನು ಕಂಡ್ರೆ ಮುಸ್ಲಿಮರು ಇದೀಗ ನಿಗಿ ಕೆಂಡದಂತಾಡ್ತಾ ಇದ್ದಾರೆ. ಆದರೆ ಒಂದು ಕಾಲದಲ್ಲಿ ಕ್ರೈಸ್ತರು ಕೂಡ ಯಹೂದಿಗಳನ್ನು ಕ್ರೂರವಾಗಿ ಹಿಂಸಿಸಿದ್ರು ಅನ್ನೋದು ಇತಿಹಾಸ. ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಯಹೂದಿಗಳು ಆಡಮ್ ಭೂಮಿಯ ಮೊದಲ ಮನುಷ್ಯ ಅಂತ ನಂಬ್ತಾರೆ. ಯಹೂದಿಗಳು ಪ್ರವಾದಿ ಮೊಸಸೆ ಅವರನ್ನ ಹೆಚ್ಚು ನಂಬಿದ್ರೆ, ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಹಾಗೂ ಕ್ರೈಸ್ತರು ಪ್ರವಾದಿ ಜೀಸಸ್ ಅವರನ್ನ ದೇವರು ಅಂತ ನಂಬ್ತಾರೆ. ಈ ಮೂರು ಧರ್ಮಗಳು ಹೆಚ್ಚಾಗಿ ನಂಬಿಕೆ ಇರಿಸಿರೋದು ಪ್ರವಾದಿಗಳ ಮೇಲೆ. ಅಷ್ಟೇ ಅಲ್ಲ, ಈ ಮೂರು ಧರ್ಮಗಳಲ್ಲಿ ಪ್ರವಾದಿ ಅಬ್ರಹಂಗೆ ಮೊದಲ ಸ್ಥಾನವಿದೆ. ಯಾಕೆಂದ್ರೆ ಅಬ್ರಹಂ ಮೊದಲ ಪ್ರವಾದಿ ಅಂತ ಮೂರೂ ಧರ್ಮಗಳು ನಂಬುತ್ತವೆ. ಯಹೂದಿಗಳ ಪಾಲಿಗೆ ಅಬ್ರಹಂ, ಮೊಸೆಸ್ ಹಾಗೂ ಮಲಕೈ ಪ್ರಮುಖವಾದಂಥ ಪ್ರವಾದಿಗಳು. ಕ್ರೈಸ್ತಪೂರ್ವ 3000ರಿಂದ 1000 ಸುಮಾರಿಗೆ ಯಹೂದಿ ಧರ್ಮ ಸ್ಥಾಪನೆಯಾಗಿತ್ತು. ಯಹೂದಿಗಳು ತನಾಕನ್ನ ಧಾರ್ಮಿಕ ಗ್ರಂಥ ಅಂತ ನಂಬ್ತಾರೆ. ಮಲಕೈ ಯಹೂದಿಗಳ ಪಾಲಿನ ಕೊನೆ ಪ್ರವಾದಿ. ನಂತರ ಯಾವುದೇ ಪ್ರವಾದಿಗಳು ಹುಟ್ಟಿಲ್ಲ ಅನ್ನೋದು ಯಹೂದಿಗಳ ವಾದ. ಆದರೆ 1ನೇ ಶತಮಾನದಲ್ಲಿ ಯಹೂದಿ ಧರ್ಮದಲ್ಲಿ ಜನಿಸಿದ ಪ್ರವಾದಿ ಜೀಸಸ್ ಮುಂದೆ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದರು. ಜೀಸಸ್ ನಂಬಿದ ಯಹೂದಿಗಳೇ ಮುಂದೆ ಕ್ರೈಸ್ತರಾಗಿ ಬದಲಾದರು. ಕ್ರೈಸ್ತರ ಪವಿತ್ರ ಗ್ರಂಥ ಎನಿಸಿರುವ ಬೈಬಲ್ನಲ್ಲಿಯೂ ಪ್ರವಾದಿ ಮೊಸೆಸ್ ಅವರ ಅಂಶಗಳೇ ಕಂಡುಬರುತ್ತೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು. ಮೊಹಮ್ಮದ್ ಕೂಡ ಯಹೂದಿ. ಆರಂಭದಲ್ಲಿ ಖುರಾನ್ನಲ್ಲಿಯೂ ಪ್ರವಾದಿ ಮೊಸೆಸ್ ಅವರ ಅಂಶಗಳೇ ಇದ್ರೂ ಕೂಡ ನಂತರದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆಗಳು ಅಂತಿಮ ಅನಿಸ್ಕೊಂಡಿವೆ. ಕ್ರೈಸ್ತರು, ಮುಸ್ಲಿಮರು ಮೂಲತಃ ಯಹೂದಿಗಳೇ ಆಗಿದ್ರೂ ಕೂಡ ಧರ್ಮಗಳ ಆಚರಣೆ, ಜೀವನ ಶೈಲಿ ಸಾಕಷ್ಟು ವ್ಯತ್ಯಾಸ ಇದೆ. ಕ್ರೈಸ್ತರು, ಮುಸ್ಲಿಮರು ಜೆರುಸಲೆಂಗಾಗಿ ಇಂದಿಗೂ ಯಹೂದಿಗಳ ಮೇಲೆ ಮುಗಿ ಬೀಳುತ್ತಿದ್ದಾರೆ. ಅಷ್ಟಕ್ಕೂ ಈ ಮೂರೂ ಧರ್ಮಗಳಿಗೂ ಜೆರುಸಲೆಂ ಅಷ್ಟು ಮಹತ್ವ ಯಾಕೆ ಗೊತ್ತಾ? ಮೂರು ಧರ್ಮಗಳ ಪವಿತ್ರ ಕ್ಷೇತ್ರ ಜೆರುಸಲೆಂ. ಪ್ರಾಚೀನ ಇಸ್ರೇಲ್ನಲ್ಲಿ ಮೊದಲು ಸಾಮ್ರಾಜ್ಯವನ್ನ ಸ್ಥಾಪಿಸಿದವನು ಸಾಲ್. ನಂತರ ರಾಜ್ಯವನ್ನಾಳಿದ ಡೇವಿಡ್ ಜೆರುಸಲೆಂ ನಗರವನ್ನ ರಾಜಧಾನಿಯನ್ನಾಗಿರಿಸಿಕೊಂಡು ಆಳ್ವಿಕೆ ನಡೆಸಿದ್ದ. ಈತನ ನಂತರ ಅಧಿಕಾರಕ್ಕೆ ಬಂದ ಸಾಲಮನ್ ಜೆರುಸಲೆಂನ ಟೆಂಪಲ್ ಮೌಂಟ್ ದೇವಾಲಯವನ್ನ ನಿರ್ಮಾಣ ಮಾಡಿದ. ಯಹೂದಿಗಳ ಪಾಲಿಗೆ ಇದು ಮೊದಲ ದೇವಾಲಯ ಅನಿಸಿತ್ತು. ಆದರೆ ಜೆರುಸಲೆಂನ ಮೇಲೆ ನಿರಂತರವಾದ ದಾಳಿಗಳು ನಡೆದು ದೇವಾಲಯವನ್ನ ಮರು ನಿರ್ಮಾಣ ಮಾಡಿದ್ರೂ ಕೂಡ ಮತ್ತೆ ದಾಳಿಕೋರರು ಕೆಡವಿ ಹಾಕ್ತಿದ್ರು. ದೇವಾಲಯ ನಾಶವಾಗಿದ್ರೂ ಕೂಡ ದೇವಾಲಯದ ಒಂದು ಗೋಡೆ ಮಾತ್ರ ಉಳಿದುಕೊಂಡಿದೆ. ಇದನ್ನ ವೇಲಿಂಗ್ ವಾಲ್ ಅಂತ ಕರೆಯಲಾಗುತ್ತೆ. ಇದೇ ವಾಲ್ ಮುಂದೆ ನಿಂತು ಯಹೂದಿಗಳು ದೇವರಿಗಾಗಿ ಮೊರೆ ಇಡುತ್ತಾರೆ. ಇನ್ನು ಕ್ರೈಸ್ತರು ದೇವರು ಅಂತ ನಂಬುವ ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ್ದು ಕೂಡ ಇದೇ ಜೆರುಸಲೆಂನ ಗೋಲ್ಗೋಥಾ ಅನ್ನೋ ಪ್ರದೇಶದಲ್ಲಿ. ಅಷ್ಟೇ ಅಲ್ಲ, ಇದೇ ಪ್ರದೇಶದಲ್ಲಿಯೇ ಯೇಸು ಕ್ರಿಸ್ತರನ್ನ ಸಮಾಧಿ ಮಾಡಲಾಗಿದೆ ಅಂತ ಕ್ರಿಶ್ಚಿಯನ್ರು ನಂಬ್ತಾರೆ. ಜೊತೆಗೆ ಇದೇ ಸ್ಥಳದಲ್ಲಿ ಹೋಲಿ ಸಫಲ್ಕಾ ಅನ್ನೋ ಚರ್ಚ್ ಇದ್ದು ಕ್ರಿಶ್ಚಿಯನ್ರಿಗೆ ಇದು ಪವಿತ್ರ ಸ್ಥಳ ಅಂತ ಅನಿಸ್ಕೊಂಡಿದೆ.
ಜೆರುಸಲೆಂ ಯಹೂದಿ ಕ್ರೈಸ್ತರಿಗೆ ಮಾತ್ರವಲ್ಲ, ಮುಸ್ಲಿಮರ ಪಾಲಿಗೂ ಪವಿತ್ರ ಕ್ಷೇತ್ರ. ಮೊಹಮ್ಮದ್ ಪೈಗಂಬರ್ ಭೂಮಿ ಮೇಲೆ ನಡೆದ ಕೊನೆಯ ಸ್ಥಳ ಜೆರುಸಲೆಂ ಅಂತ ಮುಸ್ಲಿಮರು ನಂಬಿದ್ದಾರೆ. ಖಲೀಫರ ಕಾಲದಲ್ಲಿ ಯಹೂದಿಗಳ ದೇವಸ್ಥಾನವನ್ನ ಕೆಡವಿ ಇದೇ ಪ್ರದೇಶದಲ್ಲಿ ಡೋಮ್ ಆಫ್ ದಿ ರಾಕ್ಸ್ ಮತ್ತು ಅಲ್ ಅಕ್ಸಾ ಮಸೀದಿ ನಿರ್ಮಾಣ ಮಾಡಲಾಗಿತ್ತು. ಇಸ್ಲಾಂ ಧರ್ಮದ ಪ್ರಕಾರ ಮೆಕ್ಕಾ, ಮದೀನದ ನಂತರ ಮೂರನೇ ಪವಿತ್ರ ಸ್ಥಳವೇ ಜೆರುಸಲೆಂನ ಈ ಎರಡು ಮಸೀದಿಗಳು. ಇದೇ ಕಾರಣದಿಂದಲೇ ಮೂರೂ ಧರ್ಮೀಯರು ಜೆರುಸಲೆಂಗಾಗಿ ಕಳೆದ ಶತಶತಮಾನಗಳಿಂದಲೂ ಹೋರಾಟ ನಡೆಸುತ್ತಲೇ ಇದ್ದಾರೆ. ಡೋಮ್ ಆಫ್ ದಿ ರಾಕ್ಸ್ ಮಸೀದಿ ಇರುವ ಸ್ಥಳದಲ್ಲಿಯೇ ಯಹೂದಿಗಳ ಟೆಂಪಲ್ ಮೌಂಟ್ ಇದ್ದ ಪ್ರದೇಶ ಈಗ ಕೇವಲ ವೇಲಿಂಗ್ ವಾಲ್ ಮಾತ್ರ ಉಳಿದುಕೊಂಡಿದೆ. ಹೀಗಾಗಿ ಅದು ತಮ್ಮ ಪವಿತ್ರ ಜಾಗ. ಈ ಜಾಗದಲ್ಲಿಯೇ ತಮಗೆ ಪ್ರಾರ್ಥನೆಗೆ ಅವಕಾಶ ಕೊಡಬೇಕು ಅಂತ ವಾದಿಸ್ತಾ ಇದ್ರೆ, ಮುಸ್ಲಿಮರು ಯಹೂದಿಗಳನ್ನ ಜೆರುಸಲೆಂನಿಂದಲೇ ಓಡಿಸೋದಕ್ಕೆ ಹೊರಟಿದ್ದಾರೆ. ಆದರೆ ಜೆರುಸಲೆಂ ಇಂದಿಗೂ ವಿವಾದಿತ ಸ್ಥಳವಾಗಿಯೇ ಉಳಿದುಕೊಂಡಿದೆ. ಹಿಟ್ಲರ್ ಆಳ್ವಿಕೆಯಲ್ಲಿ ಯಹೂದಿಗಳ ಮಾರಣ ಹೋಮ. ಇಸ್ರೇಲ್ ಮೇಲೆ ದಾಳಿ ಮಾಡಿದ ರಾಜರು ಯಹೂದಿಗಳನ್ನ ಇನ್ನಿಲ್ಲದಂತೆ ಹಿಂಸಿಸೋದಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಯಹೂದಿಗಳು ತಮ್ಮ ದೇಶ ಬಿಟ್ಟು ಇತರೆ ದೇಶಗಳಿಗೆ ಓಡ್ ಹೋಗಿದ್ರು. ಅದರಲ್ಲೂ ಹಿಟ್ಲರ್ ಆಳ್ವಿಕೆಯ ಕಾಲದಲ್ಲಿ ಯಹೂದಿಗಳ ಮಾರಣ ಹೋಮವೇ ನಡೆದಿತ್ತು. ಹಿಟ್ಲರ್ ಮಾತ್ರವಲ್ಲ, ವಿಶ್ವದ ನಾನಾ ರಾಷ್ಟ್ರಗಳಲ್ಲಿ ಹಂಚಿ ಹೋಗಿದ್ದ ಯಹೂದಿಗಳು ನರಕ ಯಾತನೆಯನ್ನ ಅನುಭವಿಸಿದ್ರು. ಇಸ್ರೇಲ್ ಹುಟ್ಟಿನ ಹಿಂದೆ ರೋಚಕ ಸ್ಟೋರಿ. ವಿಶ್ವದಾದ್ಯಂತ ಯಹೂದಿಗಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ನಡೀತಿದ್ದ ಕಾಲ ಅದು. 1806ರಲ್ಲಿ ಯಹೂದಿ ಕುಟುಂಬದಲ್ಲಿ ಥಿಯೋಡಲ್ ಹರ್ಜಲ್ ಅನ್ನುವಾತ ಜನಿಸಿದ್ದ. ವಿಯೆನ್ನಾದಲ್ಲಿ ಯಹೂದಿಗಳ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದ್ದಂತೆ ಈತ ಫ್ರಾನ್ಸ್ಗೆ ಬಂದಿದ್ದ. ಯಹೂದಿಗಳಿಗೊಂದು ಸ್ವತಂತ್ರ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನೂ ಪಟ್ಟಿದ್ದ. ಆದರೆ ಥಿಯೋಡಲ್ ಹರ್ಜಲ್ ಅಕಾಲಿಕ ಮರಣವಪ್ಪಿದ್ದ. ಆದರೆ ಅದೃಷ್ಟವಶಾತ್ ಇಂದಿನ ಇಸ್ರೇಲ್ ರಾಜ್ಯದಲ್ಲಿ ಅಂದು ಪ್ಯಾಲೆಸ್ತೈನ್ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಇಡೀ ವಿಶ್ವಕ್ಕೆ ಯಹೂದಿಗಳ ಕೂಗು ಕೇಳಿಸಿತ್ತು. ವಿಶ್ವದ ನಾನಾ ರಾಷ್ಟ್ರಗಳಲ್ಲಿ ಹರಿದು ಹಂಚು ಹೋಗಿದ್ದ ಯಹೂದಿಗಳು ಇಸ್ರೇಲ್ನತ್ತ ಮುಖ ಮಾಡಿದ್ರು. ತಮ್ಮಲ್ಲಿದ್ದ ಬಂಡವಾಳದಿಂದಲೇ ಸಾಕಷ್ಟು ಜಮೀನು ಖರೀದಿ ಮಾಡಿದ್ರು. ಜರ್ಮನಿಯಲ್ಲಿ ಹಿಟ್ಲರ್ ಯಹೂದಿಗಳ ಮಾರಣ ಹೋಮ ನಡೆಸುತ್ತಲೇ ಇಡೀ ವಿಶ್ವಕ್ಕೆ ಯಹೂದಿಗಳ ಮೇಲೆ ಕನಿಕರದ ಭಾವನೆ ಬಂದಿತ್ತು. 1948ರಲ್ಲಿ ಯಹೂದಿಗಳಿಗಾಗಿ ಸ್ವತಂತ್ರ ರಾಷ್ಟ್ರ ಇಸ್ರೇಲ್ ಹುಟ್ಟುಕೊಂಡಿತ್ತು. ಇಸ್ರೇಲ್ಗೆ ಭಾರತ ಮಿತ್ರ ರಾಷ್ಟ್ರ ಆಗಿದ್ದು ಹೇಗೆ? ಯಹೂದಿಗಳ ಇಸ್ರೇಲ್ ರಾಷ್ಟ್ರ ನಿರ್ಮಾಣವಾಗುತ್ತಲೇ ಅಮೆರಿಕ ಇಸ್ರೇಲ್ಗೆ ಮಾನ್ಯತೆ ಕೊಟ್ಟಿತ್ತು. ಅಮೆರಿಕಾದ ನಂತರ ಭಾರತ ಕೂಡ 1948ರಲ್ಲಿ ಇಸ್ರೇಲ್ಗೆ ಸ್ವತಂತ್ರ ರಾಷ್ಟ್ರದ ಮಾನ್ಯತೆ ಕೊಟ್ಟಿದೆ. ಅಲ್ಲಿವರೆಗೆ ಭಾರತದಂತೆ ಇಸ್ರೇಲ್ನಲ್ಲಿ ಬ್ರಿಟಿಷರಿದ್ರು. ಭಾರತ ಮತ್ತು ಇಸ್ರೇಲ್ ಸ್ವತಂತ್ರ ರಾಷ್ಟ್ರಗಳಾದ ನಂತರದಲ್ಲಿ ಮಿತ್ರ ರಾಷ್ಟ್ರವಾಗಿ ಇಂದಿಗೂ ಉಳಿದುಕೊಂಡಿವೆ. ವಿಶ್ವದಲ್ಲೇ ಅತಿ ಹೆಚ್ಚು ಯುದ್ಧ ಮಾಡಿದ ಇಸ್ರೇಲ್. ವಿಶ್ವದಲ್ಲಿ ಯಾವುದೇ ದೇಶವು ಮಾಡಿರದಷ್ಟು ದೇಶಗಳ ಜೊತೆಗೆ ಇಸ್ರೇಲ್ ಯುದ್ಧ ಮಾಡಿದೆ. ಇಸ್ರೇಲ್ ದೇಶ ತನ್ನ ಸುತ್ತಲೂ ವಿರೋಧಿಗಳಿಂದಲೇ ತುಂಬಿಕೊಂಡಿದೆ. ಸಿರಿಯಾ, ಈಜಿಪ್ಟ್, ಇರಾನ್ ಜೊತೆಗೂ ಶತ್ರುತ್ವ ಹೊಂದಿದೆ. ಮುಸ್ಲಿಂ ದೇಶಗಳು ಇಸ್ರೇಲ್ ಹೆಸರೇಳಿದ್ರೆ ಉರಿದುರಿದು ಬೀಳುತ್ತವೆ. ಅದರಲ್ಲೂ ಪಾಕಿಸ್ತಾನ ಇಸ್ರೇಲ್ ಒಂದು ದೇಶ ಅಂತ ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಜೆರುಸಲೆಂಗಾಗಿ ಕ್ರೈಸ್ತರು, ಮುಸ್ಲಿಮರ ನಡುವೆ ಯಹೂದಿಗಳು ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ದಾರೆ. ಇಸ್ರೇಲ್ ಪೂರ್ವಜರ ಶ್ರಮದಿಂದ ಸಿಕ್ಕ ದೇಶವನ್ನ ಶತಾಯಗತಾಯ ಉಳಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಾರೇ ತನ್ನ ವಿರುದ್ಧ ಕತ್ತಿ ಮಸೆದ್ರೂ ಕೂಡ ತಾನಾಗಿಯೇ ಆ ದೇಶದ ಮೇಲೆ ಎರಗಿ ಸೇಡು ತೀರಿಸಿಕೊಳ್ಳುತ್ತಿದೆ. ಇರಾನ್ ದೇಶವನ್ನೇ ನಿರ್ನಾಮ ಮಾಡುತ್ತಾ ಇಸ್ರೇಲ್ ಇರಾನ್ ಯುದ್ಧವನ್ನ ಇಡೀ ವಿಶ್ವ ಕಾತರದಿಂದ ನೋಡ್ತಿದೆ. ಚೀನಾ, ಅಮೆರಿಕ ಕೂಡ ಯುದ್ಧಕ್ಕೆ ಎಂಟ್ರಿ ಕೊಡ್ತಿದೆ. ಉಳಿದಂತೆ ಕೆಲವು ದೇಶಗಳು ಬಾಹ್ಯ ಬೆಂಬಲವನ್ನು ಕೊಟ್ಟಿವೆ. ಇಸ್ರೇಲ್ ಈಗಾಗಲೇ ಹಮಾಸ್ ಉಗ್ರರನ್ನ ಹೊಡೆದು ಬಡಿದು ಕೊಂದುಬಿಟ್ಟಿದೆ. ಅಷ್ಟೇ ಅಲ್ಲ, ಇರಾನ್ ಮಿಲಿಟರಿ ಆಫೀಸರ್ಸ್, ಅಣುವಿಜ್ಞಾನಿಗಳನ್ನೂ ಕೂಡ ತನ್ನ ಡ್ರೋನ್ ಶಕ್ತಿಯಿಂದ ಉಡಿಸ್ ಮಾಡಿದೆ. ಇಂದಿನ ಭಾರತವನ್ನು ಹೊರತುಪಡಿಸಿದ್ರೆ ವೈರಿಗಳ ನಾಡಲ್ಲಿ ಹೋಗಿ ಹೊಡೆಯುವ ತಾಕತ್ತಿರೋದು ಇಸ್ರೇಲ್ಗೆ ಮಾತ್ರ. ಇದೀಗ ಇರಾನ್ ನಡುವಿನ ಯುದ್ಧದಲ್ಲಿ ತನ್ನ ತಾಕತ್ತೇನು ಅನ್ನೋದನ್ನ ಸಾಬೀತುಪಡಿಸಿದೆ. ಹೀಗೆಯೇ ಯುದ್ಧ ಮುಂದುವರೆದ್ರೆ ಇಸ್ರೇಲ್ ಇರಾನ್ನನ್ನ ನಿರ್ನಾಮ ಮಾಡಿದ್ರೂ ಅಚ್ಚರಿಯಿಲ್ಲ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.